ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ. ನಾವು ಸಾಮಾನ್ಯವಾಗಿ ಮಂತ್ರಗಳನ್ನ ಹೇಗೆ ನೋಡ್ತೀವಿ? ಅಂದ್ರೆ ಅವು ಪ್ರಾರ್ಥನೆಗಳು ಅಥವಾ ಏನೋ ಒಂದು ಧಾರ್ಮಿಕ ಆಚರಣೆಯ ಭಾಗ ಅಷ್ಟೇ ಅಲ್ವಾ? ಹೌದು, ಹೆಚ್ಚಾಗಿ ಹಾಗೇನೆ. ಆದರೆ ಒಂದು ಮಂತ್ರ ನಮ್ಮ ಶರೀರದ ಒಂದು ಮೂಲಭೂತ ಶಕ್ತಿ, ಅಂದ್ರೆ ಪ್ರಾಣದ ಜೊತೆ ನೇರವಾದ ಸಂಬಂಧ ಹೊಂದಿದೆ. ಅಂದ್ರೆ ಇವತ್ತು ನಾವು ಮಾತಾಡೋಕೆ ಹೊರಟಿರೋದು ಇದೇ ವಿಷಯದ ಬಗ್ಗೆ. ಗಾಯತ್ರಿ ಮಂತ್ರಕ್ಕೂ ನಮ್ಮೆಲ್ಲರಲ್ಲೂ ಇರೋ ಜೀವಶಕ್ತಿಗೂ ನಿಜಕ್ಕೂ ಏನ್ ಸಂಬಂಧ? ಕುತೂಹಲಕಾರಿ ಪ್ರಶ್ನೆ. ನಮ್ಮ ಇವತ್ತಿನ ಈ ಒಂದು ಆಳವಾದ ವಿಶ್ಲೇಷಣೆಗೆ ಆಧಾರವಾಗಿರೋದು ಗಾಯತ್ರಿ ಚೈತನ್ಯ ಅನ್ನೋ ಕೃತಿಯ ಕೆಲವು ಆಯ್ದ ಭಾಗಗಳು. ಈ ಬರಹಗಳು ಗಾಯತ್ರಿ ಮಂತ್ರವನ್ನ ಒಂದು ತುಂಬಾನೇ ವಿಭಿನ್ನವಾದ ದೃಷ್ಟಿಕೋನದಲ್ಲಿ ನೋಡ್ತವೆ. ಹೌದು. ಇದು ಕೇವಲ ಒಂದು ಪ್ರಾರ್ಥನೆಯೇ ಅಥವಾ ನಮ್ಮೊಳಗಿನ ಚೈತನ್ಯವನ್ನ ಜಾಗೃತಗೊಳಿಸೋ ಒಂದು ಸಾಧನವೇ? ಈ ನಂಟನ್ನ ಬಿಡಿಸಿ ನೋಡೋದೇ ಇವತ್ತಿನ ನಮ್ಮ ಪ್ರಯತ್ನ. ಸ್ವಾಗತ. ನೀವೀಗ ಪ್ರಸ್ತಾಪಿಸಿದ ವಿಷಯ ಇದೆಯಲ್ಲ, ಇದು ಬಹಳ ಆಳವಾದದ್ದು. ಭಾರತೀಯ ತತ್ವಜ್ಞಾನದಲ್ಲಿ ಪ್ರಾಣ ಅನ್ನೋದು ಕೇವಲ ಉಸಿರಲ್ಲ. ಖಂಡಿತ. ಅದು ಈ ಇಡೀ ಬ್ರಹ್ಮಾಂಡವನ್ನೇ ವ್ಯಾಪಿಸಿರೋ ಒಂದು ವಿಶ್ವಶಕ್ತಿ. ಗಾಯತ್ರಿ ಚೈತನ್ಯ ಪ್ರಕಾರ ಗಾಯತ್ರಿ ಮಂತ್ರ ಅನ್ನೋದು ಆ ಪ್ರಾಣಶಕ್ತಿಯನ್ನ ನಮ್ಮೊಳಗೆ ಹೆಚ್ಚಿಸೋಕೆ, ಅದನ್ನ ರಕ್ಷಿಸೋಕೆ ಮತ್ತೆ ಒಂದು ಹಂತದಲ್ಲಿ ನಿಯಂತ್ರಿಸೋಕೆ ಇರೋ ಒಂದು ಪ್ರಮುಖ ಸಾಧನ. ಇದೇ ಕಾರಣಕ್ಕೆ ಪ್ರಾಚೀನ ಋಷಿಗಳು ಗಾಯತ್ರಿಯನ್ನ ಕೇವಲ ಮಂತ್ರ ಅಂತ ಕರೀಲಿಲ್ಲ, ಅದೊಂದು ಪ್ರಾಣವಿದ್ಯೆ ಅಂತ ಕರೆದ್ರು. ಪ್ರಾಣವಿದ್ಯೆ? ಹೌದು. ಅಂದ್ರೆ ಇದೊಂದು ನಂಬಿಕೆಯ ವಿಷಯ ಮಾತ್ರ ಅಲ್ಲ, ಅದೊಂದು ಜೀವಶಕ್ತಿಯ ವಿಜ್ಞಾನ ಅನ್ನೋದು ಇಲ್ಲಿನ ವಾದ. ಪ್ರಾಣವಿದ್ಯೆ ಅಂದ್ರೆ ದ ಸೈನ್ಸ್ ಆಫ್ ಲೈಫ್ ಫೋರ್ಸ್. ಇದು ಕೇಳಕ್ನೆ ತುಂಬಾನೇ ಕುತೂಹಲಕಾರಿಯಾಗಿದೆ. ಹಾಗಾದ್ರೆ ಈ ಸಂಪರ್ಕದ ಮೂಲ ಏನು? ಅಂದ್ರೆ ಒಂದು ಮಂತ್ರದ ಶಬ್ದಕ್ಕೂ ನಮ್ಮ ಶರೀರದೊಳಗಿನ ಪ್ರಾಣಶಕ್ತಿಗೂ ನೇರವಾದ ಸಂಬಂಧ ಅದು ಹೇಗೆ ಸಾಧ್ಯ? ಗಾಯತ್ರಿ ಚೈತನ್ಯದಲ್ಲೇ ಒಂದು ನೇರವಾದ ಹೇಳಿಕೆ ಇದೆ. ಗಾಯತ್ರಿ ಮಂತ್ರದ ಮೂಲಕ ಜೀವಿಗಳಲ್ಲಿನ ಪ್ರಾಣಶಕ್ತಿಗೆ ಬಲ ಬರ್ತದೆ. ಇದರಿಂದ ಉಪಾಸಕರು ಆರೋಗ್ಯವಂತರಾಗಿ ಬಲಿಷ್ಠ ಶರೀರವನ್ನು ಹೊಂದುತ್ತಾರೆ ಅಂತ. ಇದು ಶಬ್ದದಿಂದ ಶರೀರದ ಮೇಲೆ ಆಗೋ ನೇರ ಪರಿಣಾಮವನ್ನು ಹೇಳ್ತಿದೆಯಲ್ವಾ? ಹೌದು, ನಿಖರವಾಗಿ. ಇದರ ಹಿಂದಿನ ತರ್ಕವನ್ನು ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಗಾಯತ್ರಿ ಮಂತ್ರವನ್ನ ಸಾಮಾನ್ಯವಾಗಿ ಸಂಧ್ಯೋಪಾಸನೆಯ ಮಂತ್ರ ಅಂತ ಕರೀತಾರೆ. ಹೌದು. ಸಂಧ್ಯೋಪಾಸನೆ ಅಂದ್ರೆ ಸೂರ್ಯ ಹುಟ್ಟುವ ಮತ್ತು ಮುಳುಗುವ ಹೊತ್ತಿನಲ್ಲಿ ಮಾಡುವ ಉಪಾಸನೆ. ಯಾಕೆ ಆ ಸಮಯ? ಯಾಕಂದ್ರೆ ಸೂರ್ಯನೇ ಈ ಭೂಮಿಯ ಮೇಲಿರೋ ಎಲ್ಲ ಜೀವಿಗಳ ಶಕ್ತಿಯ ಮೂಲ. ನಿಜ. ಅಂದ್ರೆ ಪ್ರಾಣದ ಅತಿದೊಡ್ಡ ನಮ್ಗೆ ಕಣ್ಣಿಗೆ ಕಾಣೋ ರೂಪ. ಹೌದು. ಹಾಗಾಗಿ ಆ ಸೂರ್ಯನ ಶಕ್ತಿಯನ್ನ ನಮ್ಮೊಳಗೆ ಆವಾಹನೆ ಮಾಡ್ಕೊಳ್ಳೋಕೆ ಈ ಮಂತ್ರ ಒಂದು ಸಾಧನ ಅನ್ನೋದು ಇದರ ಹಿಂದಿನ ತರ್ಕ. ಗಾಯತ್ರಿ ಸಾಧನೆ ಅಂದ್ರೆ ಒಂದು ರೀತಿಯಲ್ಲಿ ಪ್ರಾಣಶಕ್ತಿಯ ಸಾಧನೆಯೇ ಆಗಿದೆ. ಹಾಗಾದ್ರೆ ಸೂರ್ಯನನ್ನ ಕೇವಲ ಒಬ್ಬ ದೇವತೆ ಅಂತ ನೋಡದೆ ಪ್ರಾಣಶಕ್ತಿಯ ಒಂದು ಬೃಹತ್ ರೂಪ ಅಂತ ನೋಡಿ ಮಂತ್ರದ ಮೂಲಕ ಆ ಶಕ್ತಿಯನ್ನ ಗ್ರಹಿಸೋದು ಇದರ ಉದ್ದೇಶ. ಇದು ವಿಷಯಕ್ಕೆ ಒಂದು ಹೊಸ ಆಯಾಮ ಕೊಡುತ್ತೆ. ಹೌದು. ಇದೇ ಪುಸ್ತಕದಲ್ಲಿ ಇನ್ನೊಂದು ಅದ್ಭುತವಾದ ಸಾಲಿದೆ. ಗಾಯತ್ರಿ ಮಂತ್ರದಲ್ಲಿ ಗಾಯತ್ರಿಯೇ ಪ್ರಾಣ, ಪ್ರಾಣವೇ ಶರೀರದ ರಕ್ಷೆ. ಇದರರ್ಥ ಇದು ಕೇವಲ ನಾವು ತೆಕ್ಕೊಳ್ಳೋ ಉಸಿರಿನ ಬಗ್ಗೆ ಮಾತಾಡ್ತಿಲ್ಲ ಅಲ್ವಾ? ಖಂಡಿತವಾಗಿಯೂ ಇಲ್ಲ. ಇದಕ್ಕಿಂತಲೂ ಆಳವಾದ ನಮ್ಮನ್ನ ರಕ್ಷಿಸೋ ಒಂದು ಶಕ್ತಿ ಬಗ್ಗೆ ಹೇಳ್ತಿರೋ ಹಾಗೆ ಇದೆ. ಖಂಡಿತ. ಇಲ್ಲಿ ಪ್ರಾಣ ಅಂದ್ರೆ ನಮ್ಮ ಭೌತಿಕ ಉಸಿರು ಮತ್ತು ನಮ್ಮನ್ನ ಚೈತನ್ಯವಾಗಿ ಇಡೋ ಸೂಕ್ಷ್ಮ ಶಕ್ತಿ ಎರಡೂ ಹೌದು. ಈ ಹೇಳಿಕೆಯು ಗಾಯತ್ರಿಯನ್ನ ಆ ಎರಡೂ ಶಕ್ತಿಗಳ ಮೂಲ ಮತ್ತು ನಿಯಂತ್ರಕ ಅಂತ ಹೇಳ್ತಿದೆ. ಇದರ ವ್ಯಾಪ್ತಿ ಇನ್ನೂ ದೊಡ್ಡದು. ಗಾಯತ್ರಿ ಚೈತನ್ಯದಲ್ಲಿ ಛಾಂದೋಗ್ಯ ಉಪನಿಷತ್ತಿನ ಒಂದು ಉಲ್ಲೇಖವಿದೆ. ಹಿಂದೆ ಏನೇನಿತ್ತೋ, ಈಗ ಏನಿದೆಯೋ ಮತ್ತು ಮುಂದೆ ಏನ್ ಇರುತ್ತದೋ ಆ ಸಮಸ್ತವೂ ಗಾಯತ್ರಿಯ ಪ್ರತಿರೂಪವೇ ಅಂತ. ವಾವ್! ಸಮಸ್ತವೂ ಗಾಯತ್ರಿಯ ಪ್ರತಿರೂಪವೇ ಅನ್ನೋದು ಇದು ಸಾಮಾನ್ಯವಾದ ಹೇಳಿಕೆಯಲ್ಲ. ಇದರ ಅರ್ಥ ನನ್ನಲ್ಲಿ, ನಿಮ್ಮಲ್ಲಿ, ನಾವು ಬಳಸ್ತಿರೋ ಈ ಮೈಕ್ನಲ್ಲಿ ಪ್ರಕೃತಿಯ ಪ್ರತಿಯೊಂದು ಅಣುವಿನಲ್ಲೂ ಇರೋ ಚೈತನ್ಯ ಒಂದೇ. ಹೌದು. ಮತ್ತು ಅದನ್ನೇ ಗಾಯತ್ರಿ ಅಂತ ಕರೆಯಲಾಗ್ತಿದೆ ಅಂತನ. ಇದು ಅದ್ವೈತದ ಚಿಂತನೆಗೆ ಬಹಳ ಹತ್ರವಾದ ಹಾಗೆ ಕಾಣಿಸ್ತಿದೆ. ನಿಖರವಾಗಿ. ಗಾಯತ್ರಿ ಕೇವಲ 24 ಅಕ್ಷರಗಳ ಮಂತ್ರವಾಗಿ ಸೀಮಿತವಾಗಿಲ್ಲ. ಅದು ಈ ಸೃಷ್ಟಿಯಲ್ಲಿರೋ ಪ್ರತಿಯೊಂದು ಜೀವಿಯಲ್ಲೂ ಪ್ರಾಣಶಕ್ತಿಯ ರೂಪದಲ್ಲಿ ಅಸ್ತಿತ್ವದಲ್ಲಿದೆ ಅನ್ನೋ ಮೂಲಕ ಅದರ ಸಾರ್ವತ್ರಿಕತೆಯನ್ನ ಸ್ಥಾಪಿಸಲಾಗಿದೆ. ಓಕೆ. ನಾವು ಮಂತ್ರವನ್ನ ಪಠಿಸಿದಾಗ ನಮ್ಮೊಳಗಿನ ಆ ಸಾರ್ವತ್ರಿಕ ಪ್ರಾಣಶಕ್ತಿಯನ್ನ ನಾವು ಜಾಗೃತಗೊಳಿಸ್ತಿದ್ದೇವೆ ಅನ್ನೋದು ಇದರ ಗೂಢಾರ್ಥ. ಸರಿ,
ಈ ಪ್ರಾಣಶಕ್ತಿಯನ್ನ ಜಾಗೃತಗೊಳಿಸುವುದರಿಂದ ಆಗುವ ಸ್ಪಷ್ಟವಾದ ಫಲಗಳೇನು? ಆರೋಗ್ಯ, ಶಕ್ತಿ ಸಿಗುತ್ತೆ ಅಂತ ಗೊತ್ತಾಯ್ತು. ಆದರೆ ಗಾಯತ್ರಿ ಚೈತನ್ಯ ಪ್ರಕಾರ ಇದರ ಪರಿಣಾಮಗಳು ಅದಕ್ಕೂ ಮೀರಿದ್ದು ಅಂತ ಅನ್ಸುತ್ತೆ. ಹೌದು, ಖಂಡಿತ. ಶರೀರದಲ್ಲಿರೋ ಬೇರೆಲ್ಲ ಶಕ್ತಿಗಳಿಗಿಂತ ಪ್ರಾಣಶಕ್ತಿಯನ್ನ ಬಲಪಡಿಸೋಕೆ ಇದು ಆದ್ಯತೆ ನೀಡುತ್ತೆ ಅಂತಲೂ ಹೇಳಲಾಗಿದೆ. ಇದರ ಅರ್ಥವೇನು? ಹೌದು, ಅದರ ಪರಿಣಾಮಗಳನ್ನ ಬಹಳ ಸ್ಪಷ್ಟವಾಗಿ ವಿವರಿಸಲಾಗಿದೆ. ಸಾಧಕನು ತನ್ನ ಸಾಧನೆಯಿಂದ ಗಾಯತ್ರಿಯನ್ನ ಪ್ರಸನ್ನಗೊಳಿಸಿದಾಗ ಅವನಿಗೆ ಸವಿತೃಶಕ್ತಿ ಅಂದ್ರೆ ಸೂರ್ಯನ ದಿವ್ಯಶಕ್ತಿ ಲಭ್ಯವಾಗುತ್ತೆ. ಸವಿತೃಶಕ್ತಿ. ಆಗ ಅವನ ಶರೀರದಲ್ಲಿ ಕೇವಲ ಸಾಮಾನ್ಯ ಪ್ರಾಣವಲ್ಲ, ದಿವ್ಯ ಪ್ರಾಣದ ಆವಿರ್ಭಾವ ಆಗುತ್ತೆ. ಇದರ ಪರಿಣಾಮವಾಗಿ ಅವನಲ್ಲಿ ಬಲ, ಸಾಹಸ, ಹೊಸ ಯೋಚನೆಗಳಿಗೆ ಸ್ಫೂರ್ತಿ, ಮನಸ್ಸಿನಲ್ಲಿ ಪ್ರಸನ್ನತೆ, ಏಕಾಗ್ರತೆ ಮತ್ತು ಒಂದು ಆಳವಾದ ಶಾಂತಿ ನೆಲೆಸುತ್ತೆ ಅಂತ ಹೇಳಲಾಗಿದೆ. ಇವೆಲ್ಲವೂ ಮಾನಸಿಕ ಮತ್ತು ಭಾವನಾತ್ಮಕ ಪ್ರಯೋಜನಗಳು. ಆದರೆ ಇದರಲ್ಲಿ ಒಂದು ಅತ್ಯಂತ ಬಲವಾದ, ಅಷ್ಟೇ ಅಚ್ಚರಿ ಮೂಡಿಸುವ ಹೇಳಿಕೆ ಇದೆ. ಈ ಮಂತ್ರ ಇಂದ್ರಿಯ ಬಲ ಮತ್ತು ಪ್ರಾಣಬಲ ಎರಡನ್ನೂ ರಕ್ಷಿಸುತ್ತೆ. ಅಷ್ಟೇ ಅಲ್ಲ, ಬಲಿಷ್ಠವಾದ ಪ್ರಾಣಬಲವುಳ್ಳವರು ಮೃತ್ಯುವನ್ನು ಕೂಡ ನಿಯಂತ್ರಿಸಬಹುದು ಅಂತ ಹೇಳಲಾಗಿದೆ. ಒಂದು ನಿಮಿಷ, ಇದು ಬಹಳ ದೊಡ್ಡ ಮಾತು. ಮೃತ್ಯುವನ್ನು ನಿಯಂತ್ರಿಸಬಹುದು ಅಂದ್ರೆ ಅಮರತ್ವದ ಬಗ್ಗೆ ಮಾತಾಡ್ತಿದ್ದಾರಾ ಅಥವಾ ಸಾವಿನ ಪ್ರಕ್ರಿಯೆ ಮೇಲೆ ಹಿಡಿತ ಸಾಧಿಸೋದ್ರ ಬಗ್ಗೆನಾ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಹೌದು, ಯಾಕೆಂದ್ರೆ ಇದು ಕೇಳುಗರನ್ನ ಹೆಚ್ಚು ಯೋಚನೆಗೆ ಹಚ್ಚುವಂತ ವಿಷಯ. ಗಾಯತ್ರಿ ಚೈತನ್ಯದಲ್ಲಿ ಇದನ್ನ ಅಕ್ಷರಶಃ ಅಮರತ್ವ ಅಂತ ಎಲ್ಲೂ ಹೇಳಿಲ್ಲ. ಬದಲಾಗಿ ಪ್ರಾಣದ ಮೇಲಿನ ಹಿಡಿತ ಅಂತ ವಿವರಿಸಲಾಗಿದೆ. ಯೋಗ ಪರಂಪರೆಯಲ್ಲಿ ಪ್ರಾಣವು ಶರೀರದಿಂದ ಹೊರಹೋದಾಗ ಸಾವು ಸಂಭವಿಸುತ್ತೆ. ಸರಿ. ಯಾರು ಪ್ರಾಣಾಯಾಮ ಮತ್ತು ಇತರ ಸಾಧನೆಗಳ ಮೂಲಕ ತಮ್ಮ ಪ್ರಾಣಶಕ್ತಿಯನ್ನ ಹಿಡಿತದಲ್ಲಿಟ್ಕೊಳ್ತಾರೋ ಅವರು ಸಾವಿನ ಸಮಯ ಮತ್ತು ಪ್ರಕ್ರಿಯೆಯ ಮೇಲೆ ಹಿಡಿತ ಸಾಧಿಸಬಹುದು. ಇದು ಸಾವಿನ ಭಯವನ್ನ ಮೀರಿ ನಿಲ್ಲುವ ಒಂದು ಆಧ್ಯಾತ್ಮಿಕ ಸ್ಥಿತಿ. ಓ, ಹಾಗೆಯಾ? ಹೌದು. ಪ್ರಾಣಬಲ ಹೆಚ್ಚಾದಾಗ ದೇಹದ ಕ್ಷೀಣಿಸುವ ಪ್ರಕ್ರಿಯೆ ನಿಧಾನವಾಗುತ್ತೆ ಮತ್ತು ಮನಸ್ಸು ಸಾವಿನ ಸಮಯದಲ್ಲಿಯೂ ಸ್ಥಿರವಾಗಿರುತ್ತೆ. ಮೃತ್ಯುವನ್ನು ಗೆಲ್ಲುವುದು ಅಂದ್ರೆ ಸಾವಿಗೆ ಶರಣಾಗದೆ ಅದನ್ನ ಪ್ರಜ್ಞಾಪೂರ್ವಕವಾಗಿ ಎದುರಿಸೋದು ಅನ್ನೋ ಅರ್ಥದಲ್ಲಿ ಇಲ್ಲಿ ಹೇಳಲಾಗಿದೆ. ಓಕೆ, ಅಂದ್ರೆ ಇದು ಶಾರೀರಿಕ ಅಮರತ್ವಕ್ಕಿಂತ ಹೆಚ್ಚಾಗಿ ಪ್ರಜ್ಞೆಯ ಮಟ್ಟದಲ್ಲಿ ಸಾವನ್ನ ಮೀರುವ ಸ್ಥಿತಿ. ಇದು ಹೆಚ್ಚು ತಾರ್ಕಿಕವಾಗಿ ಕೇಳಿಸ್ತೆ. ಹಾಗಾದ್ರೆ ಈ ಪ್ರಾಣಶಕ್ತಿಯನ್ನ ಹೆಚ್ಚಿಸ್ಕೊಳ್ಳೋದ್ರಿಂದ ಲೌಕಿಕ ಜೀವನದಲ್ಲಿ ಏನು ಪ್ರಯೋಜನ? ಖಂಡಿತವಾಗಿಯೂ ಪ್ರಯೋಜನವಿದೆ. ಗಾಯತ್ರಿ ಮಂತ್ರದ ಉಪಾಸನೆ ಮಾಡಿದಷ್ಟು ಪ್ರಾಣಶಕ್ತಿ ಅಧಿಕವಾಗುತ್ತೆ. ಯಾರು ಈ ರೀತಿ ಪ್ರಾಣಶಕ್ತಿಯನ್ನ ಹೆಚ್ಚೆಚ್ಚು ಸಂಗ್ರಹಿಸಿಕೊಳ್ತಾರೋ ಅವರು ಅಧಿಕ ಶಕ್ತಿಶಾಲಿ ಮತ್ತು ಮೇಧಾವಿಯಾಗುತ್ತಾರೆ ಹಾಗೂ ಸರ್ವ ಕಾರ್ಯಗಳಲ್ಲೂ ಯಶಸ್ಸನ್ನ ಹೊಂತಾರೆ ಅಂತ ಗಾಯತ್ರಿ ಚೈತನ್ಯ ಹೇಳುತ್ತೆ. ಆದರೆ ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಈ ಯಶಸ್ಸು ಕೇವಲ ಹೊರಗಿನದಲ್ಲ. ಪ್ರಾಣಶಕ್ತಿ ಹೆಚ್ಚಾದಾಗ ಮನಸ್ಸು ಸ್ಥಿರವಾಗುತ್ತೆ, ಗೊಂದಲಗಳು ಕಡಿಮೆ ಆಗ್ತವೆ, ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗುತ್ತೆ. ಎಕ್ಸಾಕ್ಟ್ಲಿ. ಲೌಕಿಕ ಯಶಸ್ಸು ಅನ್ನೋದು ಅದರ ಒಂದು ಸಹಜವಾದ ಹೊರಫಲವಷ್ಟೇ. ಜೊತೆಗೆ ಇದು ಧನಾತ್ಮಕ ಉಪಶಮನವನ್ನು ನೀಡುತ್ತೆ. ಅಂದ್ರೆ ಮನಸ್ಸಿನಲ್ಲಿ ನಕಾರಾತ್ಮಕ ಯೋಚನೆಗಳನ್ನ ಕಡಿಮೆ ಮಾಡಿ ಸಕಾರಾತ್ಮಕತೆಯನ್ನ ತುಂಬುತ್ತೆ. ಸರಿ, ಈ ಸಾಧನೆಯಿಂದ ಅದ್ಭುತವಾದ ಫಲಗಳು ಸಿಗ್ತವೆ ಅಂತ ಗೊತ್ತಾಯಿತು. ಬಲ, ಸ್ಫೂರ್ತಿ, ಶಾಂತಿ, ಕೊನೆಗೆ ಮೃತ್ಯುವಿನ ಮೇಲೂ ಒಂದು ಹಂತದ ಹಿಡಿತ, ಇವೆಲ್ಲವೂ ಸಾಧ್ಯ ಅಂತ ಈ ಹಾಕರ ಹೇಳುತ್ತೆ. ಆದರೆ ನನ್ನ ತಲೆಯಲ್ಲಿ ಬರ್ತಿರೋ ಪ್ರಶ್ನೆ, ಇದೆಲ್ಲ ಆಗೋದು ಹೇಗೆ? ಕೇವಲ ಕೆಲವು ಶಬ್ದಗಳನ್ನ ಉಚ್ಚರಿಸುವುದರಿಂದ ನಮ್ಮ ಶರೀರದೊಳಗೆ ಇಷ್ಟೆಲ್ಲ ಬದಲಾವಣೆ ತರೋಕೆ ಸಾಧ್ಯವೇ? ಇದರ ಹಿಂದಿನ ಕಾರ್ಯವಿಧಾನದ ಬಗ್ಗೆ ಗಾಯತ್ರಿ ಚೈತನ್ಯ ಏನ್ ಹೇಳುತ್ತೆ? ಖಂಡಿತ. ಗಾಯತ್ರಿ ಚೈತನ್ಯ ಪ್ರಕಾರ ಶಕ್ತಿಯ ಮೂಲ ಇರೋದೇ ಆ ಮಂತ್ರದ ರಚನೆಯಲ್ಲಿ. ಅದರ ಛಂದಸ್ಸು, ಪದಗಳು ಮತ್ತು ಅಕ್ಷರಗಳ ವಿನ್ಯಾಸದಲ್ಲೇ ಅತ್ಯದ್ಭುತವಾದ ಪ್ರಾಣಶಕ್ತಿ ಅಡಗಿದೆ ಅಂತ ಹೇಳಲಾಗುತ್ತೆ. ಅಂದ್ರೆ ಶಬ್ದವೇ ಶಕ್ತಿ. ಹೌದು, ಶಬ್ದವೇ ಶಕ್ತಿ. ಶಬ್ದವು ಕಂಪನವನ್ನ ಸೃಷ್ಟಿಸುತ್ತೆ ಮತ್ತು ಆ ನಿರ್ದಿಷ್ಟ ಕಂಪನವು ನಮ್ಮ ಶರೀರದೊಳಗಿನ ಪ್ರಾಣಶಕ್ತಿಯ ಮೇಲೆ ಪ್ರಭಾವ ಬೀರುತ್ತೆ. ಇಲ್ಲಿ ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರಗಳ ಬಗ್ಗೆಯೂ ಪ್ರಸ್ತಾಪವಿದೆ. ಈ ಮಂತ್ರವು ಇವೆರಡನ್ನೂ ಪ್ರಾಣದ ಮೂಲಕ ಜೋಡಿಸುತ್ತೆ ಅಂತ ಹೇಳಲಾಗಿದೆ. ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರ ಅಂದ್ರೆ ಸರಳವಾಗಿ ಹೇಳೋದಾದ್ರೆ ನಮ್ಮ ಕಣ್ಣಿಗೆ ಕಾಣೋ ಈ ಭೌತಿಕ ದೇಹ. ಹೌದು. ಮತ್ತು ನಮ್ಮ ಮನಸ್ಸು, ಬುದ್ಧಿ, ಭಾವನೆಗಳನ್ನೊಳಗೊಂಡ ಒಂದು ಆಂತರಿಕ ಶಕ್ತಿ ಕೇಂದ್ರ ಅಂತ ಅನ್ಕೊಳ್ಬೋದಾ? ಹೌದು. ಈ ಮಂತ್ರ ಇವೆರಡರ ನಡುವೆ ಒಂದು ಸೇತುವೆಯ ಹಾಗೆ ಕೆಲಸ ಮಾಡುತ್ತೆ ಅಂತಾನಾ ಇದರರ್ಥ? ಹೌದು, ನಿಮ್ಮ ಹೋಲಿಕೆ ಅತ್ಯಂತ ಸೂಕ್ತವಾಗಿದೆ. ಸ್ಥೂಲ ಶರೀರ
ಅಂದ್ರೆ ನಮ್ಮ ಅನ್ನಮಯ ಕೋಶ ಅಂದ್ರೆ ಈ ಫಿಸಿಕಲ್ ಬಾಡಿ. ಸೂಕ್ಷ್ಮ ಶರೀರ ಅಂದ್ರೆ ನಮ್ಮ ಮನೋಮಯ, ವಿಜ್ಞಾನಮಯ ಮತ್ತು ಆನಂದಮಯ ಕೋಶಗಳು. ಸಾಮಾನ್ಯವಾಗಿ ಇವೆರಡರ ನಡುವೆ ಅಷ್ಟು ಸಮನ್ವಯ ಇರೋದಿಲ್ಲ. ನಿಜ, ನಮ್ಮ ಮನಸ್ಸೆಲ್ಲೋ ಇರುತ್ತೆ, ದೇಹ ಎಲ್ಲೋ ಇರುತ್ತೆ. ಕರೆಕ್ಟ್. ನಮ್ಮ ಮನಸ್ಸು ಬೇರೆ ಯೋಚಿಸ್ತಿರುತ್ತೆ, ದೇಹ ಬಳಿಲಿರುತ್ತೆ. ಗಾಯತ್ರಿ ಮಂತ್ರದ ಸಾಧನೆಯಿಂದ ಉತ್ಪತ್ತಿಯಾಗೋ ಪ್ರಾಣಶಕ್ತಿಯು ಈ ಎರಡೂ ಶರೀರಗಳ ನಡುವೆ ಒಂದು ಸೇತುವೆಯಂತೆ ಕೆಲಸ ಮಾಡಿ ಅವುಗಳನ್ನ ಒಂದೇ ದಿಕ್ಕಿನಲ್ಲಿ ಕೊಂಡೊಯ್ಯುತ್ತೆ. ಇದೇ ಕಾರಣಕ್ಕೆ ಪ್ರಾಚೀನ ಋಷಿಗಳು ಗಾಯತ್ರಿಯನ್ನ ಮಹಾವಿದ್ಯಾ ಅಥವಾ ಪ್ರಾಣವಿದ್ಯೆ ಅಂತ ಅಷ್ಟು ಗೌರವಿಸಿದ್ದು. ಇದು ಮಂತ್ರದ ಆಂತರಿಕ ಕಾರ್ಯವಿಧಾನ. ಆದರೆ ಯಜ್ಞ, ಯಾಗಗಳಂತಹ ಬಾಹ್ಯ ಆಚರಣೆಗಳಲ್ಲೂ ಗಾಯತ್ರಿಗೆ ಬಹಳ ಪ್ರಾಮುಖ್ಯತೆ ಇದೆಯಲ್ವೇ? ಅಲ್ಲೂ ಇದೇ ಪ್ರಾಣಶಕ್ತಿಯ ಪರಿಕಲ್ಪನೆ ಕೆಲಸ ಮಾಡ್ತದೆಯಾ? ಹೌದು. ಮಂತ್ರವೂ ಒಂದು ವಾಹಕದಂತೆ ಕೆಲಸ ಮಾಡುತ್ತನ್ನೋ ಅಂಶವೂ ಗಾಯತ್ರಿ ಚೈತನ್ಯದಲ್ಲಿದೆ. ಹೌದು. ಗಾಯತ್ರಿಯು ಪ್ರಾಣವನ್ನ ಒದಗಿಸ್ತದೆ ಅಂತ ಹೇಳಲಾಗಿದೆ. ಯಜ್ಞದಲ್ಲಿ ದೇವತೆಗಳಿಗೆ ನೀಡುವ ಹವಿಸ್ಸು ಅಥವಾ ಆಹುತಿಗಳಿಗೆ ಮತ್ತು ಪಿತೃಗಳಿಗೆ ನೀಡುವ ಸ್ವಧಾ ಅಥವಾ ತರ್ಪಣಕ್ಕೆ ಗಾಯತ್ರಿಯು ವಾಹಕವಾಗಿರುತ್ತದೆ. ಅಂದ್ರೆ ಒಂದು ಮೀಡಿಯಂ ತರ. ಎಕ್ಸಾಕ್ಟ್ಲಿ. ನಮ್ಮ ಶ್ರದ್ಧೆ ಮತ್ತು ಅರ್ಪಣೆಯನ್ನ ಸರಿಯಾದ ದೇವತೆಗಳಿಗೆ ಅಥವಾ ಶಕ್ತಿಗಳಿಗೆ ತಲುಪಿಸೋ ಮಾಧ್ಯಮವಾಗಿ ಈ ಮಂತ್ರ ಕೆಲಸ ಮಾಡುತ್ತೆ. ಪ್ರಾಣಶಕ್ತಿ ಇಲ್ಲದೆ ಯಾವುದೇ ಕ್ರಿಯೆ ಪೂರ್ಣಗೊಳ್ಳೋದಿಲ್ಲ. ಹಾಗಾಗಿ ಗಾಯತ್ರಿಯು ಆ ಕ್ರಿಯೆಗೆ ಬೇಕಾದ ಚೈತನ್ಯವನ್ನ ಒದಗಿಸುತ್ತೆ. ಈ ಚರ್ಚೆಯಲ್ಲಿ ಇನ್ನೊಂದು ಪ್ರಮುಖ ಅಂಶ ಅಂದ್ರೆ ಓಂಕಾರದೊಂದಿಗಿನ ಸಂಬಂಧ. ಗಾಯತ್ರಿ ಮಂತ್ರವು ಓಂನಿಂದಲೇ ಶುರುವಾಗುತ್ತಲ್ಲ. ಹೌದು. ಇದರ ಮಹತ್ವವೇನು? ಇದು ಅತ್ಯಂತ ಆಕರ್ಷಕವಾದ ವಿಷಯ. ಓಂ ಅನ್ನೋದು ಕೇವಲ ಒಂದು ಅಕ್ಷರವಲ್ಲ, ಅದಕ್ಕೆ ಪ್ರಣವ ಅಂತಲೂ ಕರೀತಾರೆ. ಪ್ರಣವ ಅಂದ್ರೆ ಪರಬ್ರಹ್ಮ ಸ್ವರೂಪ. ಗಾಯತ್ರಿ ಚೈತನ್ಯ ಪ್ರಕಾರ ಓಂಕಾರವನ್ನು ಉಚ್ಚರಿಸಿದಾಗ ಸಾಧಕನು ಪರಮಾತ್ಮನಲ್ಲಿ ರಕ್ಷಣೆ ಪಡೀತಾನೆ. ಅಥರ್ವಶೀರ್ಷ ಉಪನಿಷತ್ನಲ್ಲಿ ಒಂದು ಅದ್ಭುತವಾದ ವಾಕ್ಯವಿದೆ. ಯಾವುದನ್ನು ಉಚ್ಚರಿಸುವುದರಿಂದ ಪ್ರಾಣವು ಆರೋಹಣಗೊಳ್ಳುವುದೋ ಅಂದ್ರೆ ಮೇಲೇರುವುದೋ ಅದೇ ಪ್ರಣವ. ಓ, ಅಂದ್ರೆ ಓಂ ಶಬ್ದವೇ ಪ್ರಾಣವನ್ನ ಮೇಲ್ಮುಖವಾಡಿ ಚಲಿಸುವಂತೆ ಮಾಡುತ್ತೆ. ಹೌದು. ಹಾಗಾಗಿ ಓಂ ಮತ್ತು ಗಾಯತ್ರಿಗೆ ನೇರವಾದ ಸಂಬಂಧವಿದೆ. ಗಾಯತ್ರಿ ಚೈತನ್ಯದಲ್ಲಿ ಇದನ್ನು ಸ್ಪಷ್ಟವಾಗಿ ಹೇಳಲಾಗಿದೆ. ಪ್ರಣವದ ವಿಸ್ತಾರ ರೂಪವೇ ಗಾಯತ್ರಿ ಮಂತ್ರ. ಪ್ರಣವದ ವಿಸ್ತಾರ ರೂಪವೇ ಗಾಯತ್ರಿ. ಹೌದು. ಅಂದ್ರೆ ಓಮೆಂಬ ಬೀಜದಲ್ಲಿ ಅಡಗಿರುವ ಬ್ರಹ್ಮಾಂಡದ ಶಕ್ತಿಯ ವಿಸ್ತೃತ, ವಿವರಣಾತ್ಮಕ ರೂಪವೇ ಗಾಯತ್ರಿ. ಓಂಕಾರವು ಮೂಲವಾದರೆ ಗಾಯತ್ರಿಯು ಅದರ ವಿಸ್ತಾರ. ಇಷ್ಟೆಲ್ಲಾ ಚರ್ಚೆಯನ್ನ ನಂತರ ನಾವು ಮತ್ತೆ ಅದೇ ಮೂಲ ಪ್ರಶ್ನೆಗೆ ಬರ್ತೀವಿ. ನೀವು ಆರಂಭದಲ್ಲಿ ಹೇಳಿದ ಹಾಗೆ ಇದನ್ನೇಕೆ ಪ್ರಾಣಲಿದ್ಯೆ ಅಂತ ಒತ್ತಿ ಹೇಳಲಾಗುತ್ತೆ? ಈಗ ಇದರ ಉತ್ತರ ಇನ್ನಷ್ಟು ಸ್ಪಷ್ಟವಾಗಿರಬಹುದು ಅನ್ಸುತ್ತೆ. ಹೌದು. ಅದಕ್ಕೆ ನೇರವಾದ ಉತ್ತರವಿದೆ. ಗಾಯತ್ರಿ ಉಪಾಸನೆಯ ಮುಖ್ಯ ಉದ್ದೇಶವೇ ಪ್ರಾಣಶಕ್ತಿಯನ್ನ ಆಕರ್ಷಿಸಿ ಅದನ್ನ ನಮ್ಮೊಳಗೆ ಸ್ಥಾಪಿಸಿ ಬೆಳೆಸೋದು. ಈ ಪ್ರಾಣಶಕ್ತಿ ಕೇವಲ ದೇಹಕ್ಕೆ ಶಕ್ತಿ ಕೊಡೋದಿಲ್ಲ. ಗಾಯತ್ರಿ ಚೈತನ್ಯದ ಪ್ರಕಾರ ಈ ಪ್ರಾಣ ಪ್ರಕ್ರಿಯೆಯು ನಮ್ಮ ಶರೀರ, ಮನಸ್ಸು, ಬುದ್ಧಿ ಮತ್ತು ಆತ್ಮ ಈ 4 ಆಯಾಮಗಳ ಪರಿಪೋಷಣೆಗೆ ಅತ್ಯಂತ ಸಹಕಾರಿಯಾಗಿದೆ. ಇದು ಒಂದು ಸಮಗ್ರವಾದ ಬೆಳವಣಿಗೆಗೆ ದಾರಿ ಮಾಡಿಕೊಡುತ್ತೆ. ಓಕೆ. ಕೇವಲ ಒಂದು ಮಂತ್ರವನ್ನ ಪಠಿಸುವುದರಿಂದ ನಮ್ಮ ಅಸ್ತಿತ್ವದ ಎಲ್ಲಾ ಸ್ತರಗಳಲ್ಲೂ ಸಕಾರಾತ್ಮಕ ಬದಲಾವಣೆ ತರೋ ಈ ವ್ಯವಸ್ಥಿತ ಪ್ರಕ್ರಿಯೆ ಇರೋದ್ರಿಂದಲೇ ಇದನ್ನು ಒಂದು ವಿದ್ಯೆ ಅಥವಾ ವಿಜ್ಞಾನ ಅಂತ ಪರಿಗಣಿಸಲಾಗಿದೆ. ಪ್ರಾಣವಿದ್ಯೆ ಅನ್ನೋದು ಇದೇ ಕಾರಣಕ್ಕೆ. ಹಾಗಾದ್ರೆ ಈ ಎಲ್ಲದರ ಒಟ್ಟು ಸಾರಾಂಶವನ್ನು ನೋಡೋದಾದ್ರೆ ಗಾಯತ್ರಿ ಚೈತನ್ಯವು ಗಾಯತ್ರಿ ಮಂತ್ರವನ್ನ ಕೇವಲ ಒಂದು ಭಕ್ತಿಯ ಪ್ರಾರ್ಥನೆಯಾಗಿ ನೋಡದೆ ಪ್ರಾಣಶಕ್ತಿಯನ್ನ ಜಾಗೃತಗೊಳಿಸಿ ಬಲಪಡಿಸುವ ಒಂದು ವೈಜ್ಞಾನಿಕ ತಂತ್ರವಾಗಿ, ಒಂದು ಪ್ರಾಣವಿದ್ಯೆಯಾಗಿ ಪ್ರಸ್ತುತಪಡಿಸುತ್ತೆ. ಹೌದು. ಈ ಪ್ರಾಣಶಕ್ತಿಯು ನಮ್ಮ ಆರೋಗ್ಯ, ಬುದ್ಧಿಶಕ್ತಿ, ಲೌಕಿಕ ಯಶಸ್ಸು ಮತ್ತು ಆಧ್ಯಾತ್ಮಿಕ ಸಂಪರ್ಕದ ಮೇಲೆ ನೇರವಾದ, ಅಳೆಯಬಹುದಾದ ಪರಿಣಾಮಗಳನ್ನು ಬೀರುತ್ತೆ ಅನ್ನೋದು ಇಲ್ಲಿನ ವಾದ. ಹೌದು. ಕೊನೆದಾಗಿ ಒಂದು ಚಿಂತನೆಗೆ ಹಚ್ಚೋ ವಿಷಯ. ಈ ಮೂಲವು ಮಂತ್ರದ ಅಕ್ಷರಗಳ ಕಂಪನದಿಂದ ಹಿಡಿದು ಸಕಲ ಜೀವರಾಶಿಯನ್ನ ಚೈತನ್ಯಗೊಳಿಸೋ ವಿಶ್ವವ್ಯಾಪಿ ಪ್ರಾಣಶಕ್ತಿಯವರೆಗೆ ಒಂದು ನೇರವಾದ ರೇಖೆಯನ್ನ ಎಳೆಯುತ್ತೆ. ನಮ್ಮ ಮಾತು ಮತ್ತು ಉಸಿರು ಇಡೀ ಬ್ರಹ್ಮಾಂಡದ ಶಕ್ತಿಯೊಂದಿಗೆ ಸಂಪರ್ಕ ಸಾಧಿಸೋ ಕೊಂಡಿಗಳು ಅನ್ನೋದನ್ನ ಇದು ಸೂಚಿಸುತ್ತೆ.
ಪ್ರಶ್ನೋಪನಿಷತ್ತಿನ ಒಂದು ಉಲ್ಲೇಖದೊಂದಿಗೆ ಇದನ್ನ ಮುಗಿಸಬಹುದು. ಅಲ್ಲಿ ಋಷಿಗಳು ಪ್ರಾಣವನ್ನ ಹೀಗೆ ಸ್ತುತಿಸ್ತಾರೆ: ಈ 3 ದಿವ್ಯ ಲೋಕಗಳಲ್ಲಿ ಇರುವುದೆಲ್ಲವೂ ಪ್ರಾಣದ ಅಧೀನಕ್ಕೆ ಒಳಪಟ್ಟಿದೆ. ಹೇ ಪ್ರಾಣವೇ, ತಾಯಿಯು ತಿನ್ನ ಮಕ್ಕಳನ್ನು ರಕ್ಷಿಸುವಂತೆ ನಮ್ಮೆಲ್ಲರನ್ನೂ ಸಲವು. ನಮಗೆ ಸಂಪತ್ತು, ಸಮೃದ್ಧಿ, ಕಾಂತಿ ಹಾಗೂ ಪ್ರಜ್ಞೆಯನ್ನು ಕರುಣಿಸು. ಈ ಸ್ತುತಿಯು ಪ್ರಾಣದ ಮಹತ್ವವನ್ನ ತಿಳಿಸುತ್ತೆ. ಬಹಳ ಸುಂದರವಾದ ಮಾತು. ಈ ನಮ್ಮ ಚರ್ಚೆಯು ಒಂದು ಮೂಲಭೂತ ಪ್ರಶ್ನೆಯನ್ನ ಹುಟ್ಟುಹಾಕುತ್ತೆ. ಒಂದು ನಿರ್ದಿಷ್ಟ ಶಬ್ದಗಳ ಸಂಯೋಜನೆ, ಅಂದರೆ ಮಂತ್ರವು, ನಮ್ಮ ಶರೀರದ ಮೂಲಭೂತ ಜೈವಿಕ ಶಕ್ತಿಯೊಂದಿಗೆ ಪ್ರಜ್ಞಾಪೂರ್ವಕವಾಗಿ ಸಂವಹನ ನಡೆಸಿ ಅದನ್ನ ಬೆಳೆಸೋ ಒಂದು ಸಾಧನವಾಗುವುದಾದರೆ, ಪ್ರಜ್ಞೆ, ಶಬ್ದ ಮತ್ತು ಜೀವಶಾಸ್ತ್ರದ ನಡುವಿನ ಸಂಬಂಧದ ಬಗ್ಗೆ ಇದು ಏನನ್ನು ಸೂಚಿಸುತ್ತೆ? ಬಹುಶಃ ಈ ಪ್ರಶ್ನೆಯ ಉತ್ತರವನ್ನು ಅರಸುವುದೇ ಮುಂದಿನ ಹಂತ.